ಕರ್ನಾಟಕ ಪೋಸ್ಟಲ್ ಸರ್ಕಲಲ್ಲಿ ಅಂದರೆ ಕರ್ನಾಟಕ ಅಂಚೆ ಇಲಾಖೆಯಲ್ಲಿ ಖಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ, ಎಜುಕೇಷನ್ ಏನಾಗಿರಬೇಕು, ವಯೋಮಿತಿ ಏನು, ಅಪ್ಲೈ ಮಾಡೋದು ಹೇಗೆ, ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಕರ್ನಾಟಕ ಪೋಸ್ಟಲ್ ಸರ್ಕಲ್ ಕರ್ನಾಟಕ ಅಂಚೆ ಇಲಾಖೆಯಲ್ಲಿ ಖಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗಳು ಖಾಲಿದ್ದಾವೆ ಅಂತೇಳಿ ನಾನು ನೋಡಿದರೆ 129 ಹುದ್ದೆಗಳು ಖಾಲಿ ಇದ್ದಾವೆ. ಇದು ಜಾಬ್ ಲೊಕೇಶನ್ ಕರ್ನಾಟಕ ಪೋಸ್ಟ್ ಆಫೀಸ್ಗಳಲ್ಲಿ ಹುದ್ದೆಗಳು ಇರ್ತವೆ. ಮತ್ತು ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತೇಳಿ ನಾವು ನೋಡೋದಾದರೆ, ಪೋಸ್ಟಲ್ ಅಸಿಸ್ಟೆಂಟ್ ಈ ಒಂದು ವಿಭಾಗದಲ್ಲಿ 5 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದೇ ರೀತಿ ಪೋಸ್ಟಲ್ ಅಸಿಸ್ಟೆಂಟ್ ರೀಜನಲ್ ಆಫೀಸ್ ಮತ್ತು ಪೋಸ್ಟಲ್ ಅಸಿಸ್ಟೆಂಟ್ ಪೋಸ್ಟ್ ಆಫೀಸ್ ವಿಭಾಗದಲ್ಲಿ 114 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದೇ ರೀತಿ ಸ್ಟಾರ್ಟಿಂಗ್ ಅಸಿಸ್ಟೆಂಟ್ ರೈಲ್ವೆ ಮೇಲ್ ಸರ್ವಿಸ್ ವಿಭಾಗದಲ್ಲಿ 10 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಟೋಟಲ್ಲು 129 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗಳಿಗೆ ವೇತನ ಎಷ್ಟಿರುತ್ತೆ ಅಂತೇಳಿ ನಾವು ನೋಡೋದಾದರೆ 25,500 ರೂಪಾಯಿಗಳಿಂದ 81,100 ರೂಪಾಯಿಗಳ ಒಂದು ತಿಂಗಳ ಒಂದು ವೇತನವನ್ನು ಇವರು ನೀಡ್ತಾರೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದು ಎಜುಕೇಷನ್ ಏನಾಗಿರಬೇಕು ಅರ್ಜಿ ಹಾಕಲಿಕ್ಕೆ ಅಂತೇಳಿ ನಾವು ನೋಡೋದಾದರೆ ಡಿಗ್ರಿ ಪದವಿ ಪಾಸಾಗಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಈ ಹುದ್ದೆಗಳಿಗೆ ಒಂದು ವಯೋಮಿತಿಯನ್ನು ಕೊಟ್ಟಿದ್ದಾರೆ. ವಯೋಮಿತಿ ಏನಿರಬೇಕು, ಅರ್ಜಿ ಸಲ್ಲಿಸಲಿಕ್ಕೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತೇಳಿ ನಾವು ನೋಡೋದಾದರೆ 18 ವರ್ಷದಿಂದ 27 ವರ್ಷದೊಳಗಡೆ ಇರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಅದೇ ರೀತಿ ವಯೋಮಿತಿ ಸಡಿಲಿಕೆಯೂ ಸಹ ಇರುತ್ತೆ. ನಮ್ಮ ಪೋಸ್ಟ್ ಆಫೀಸ್ ರೂಲ್ ಪ್ರಕಾರ ವಯೋಮಿತಿ ಸಡಿಲಿಕೆಯನ್ನು ಕೊಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಈ ಹುದ್ದೆಗಳಿಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತೇಳಿ ನಾವು ನೋಡಿದರೆ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರುತ್ತದೆ. ಅದೇ ರೀತಿ ಇಲ್ಲಿ ಪಾಸ್ ಆದವ್ರನ್ನ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ನಲ್ಲಿ ಪಾಸ್ ಆದವರು ಹುದ್ದೆಗೆ ಆಯ್ಕೆಯನ್ನು ಮಾಡ್ಕೊತಾರೆ. ಅದೇ ರೀತಿ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತೇಳಿ ನಾನು ನೋಡಿದ್ರೆ, ನೀವು ಈ ಹುದ್ದೆಗಳಿಗೆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ಗೆ ಹೋದರೆ, ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ಒಂದು ನೋಟಿಫಿಕೇಶನನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಅಪ್ಲಿಕೇಶನನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನೀವು ಅಟೆಸ್ಟೆಂಡ್ ಮಾಡಿ ಎಲ್ಲ ದಾಖಲೆಗಳಿಗೂ ನೀವು ಸ್ವಯಂ ಸಿಗ್ನೇಚರನ್ನು ಮಾಡಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗಿರುತ್ತದೆ. ಅಂದರೆ ಇಲ್ಲಿ ಕೆಲವು ಅಡ್ರೆಸ್ಗಳು ಕೊಟ್ಟಿದ್ದಾರೆ. ನಿಮ್ಗೆ ಯಾವುದು ನಿಯರ್ ಇರುತ್ತೋ ಆ ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ. ಅದೇ ರೀತಿ ಯಾವ ಒಂದು ಅಡ್ರೆಸ್ಸು ಅಂತ ನಾವು ನೋಡಿದ್ರೆ, ಪೋಸ್ಟ್ ಮಾಸ್ಟರ್ ಜನರಲ್ ನಾರ್ತ್ ಕರ್ನಾಟಕ ರೀಜಿಯನ್ ಧಾರವಾಡ 580001 ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗಿರುತ್ತದೆ. ಧಾರವಾಡ ವಿಭಾಗದಲ್ಲಿ ಅಲ್ಲಿ ಹತ್ರದಲ್ಲಿರೋರು. ಅದೇ ರೀತಿ ದ ಪೋಸ್ಟ್ ಮಾಸ್ಟರ್ ಜನರಲ್ ಸೌತ್ ಕರ್ನಾಟಕ ರೀಜಿಯನ್ ಬೆಂಗಳೂರು 560001 ಈ ಒಂದು ಅಡ್ರೆಸ್ಗೂ ಸಹ ನೀವು ಕಳಿಸ್ಕೊಡ್ಬೋದಾಗಿರುತ್ತದೆ. ಅದೇ ರೀತಿ ಇನ್ನೊಂದು ಅಡ್ರೆಸ್ಸನ್ನು ನೀಡಿದ್ದಾರೆ. ಪೋಸ್ಟ್ ಮಾಸ್ಟರ್ ಜನರಲ್ ಬೆಂಗಳೂರು HQ ರೀಜಿಯನ್ ಬೆಂಗಳೂರು 560001 ಈ ಒಂದು ಅಡ್ರೆಸ್ಗೂ ಸಹ ಕಳಿಸ್ಕೊಡ್ಬೋದಾಗಿರುತ್ತದೆ. ಅದೇ ರೀತಿ ದ GM PA&F ಬೆಂಗಳೂರು GPO ಬಿಲ್ಡಿಂಗ್ ಬೆಂಗಳೂರು 560001 ಈ ಒಂದು ಅಡ್ರೆಸ್ಗೂ ಸಹ ಕಳಿಸ್ಕೊಡ್ಬೇಕಾಗಿರುತ್ತದೆ. ಮತ್ತು ಅದೇ ರೀತಿ ಇನ್ನೊಂದು ಅಡ್ರೆಸ್, 2 ಅಡ್ರೆಸ್ ಇದೆ. ದ ಆಫೀಸರ್ ಇನ್ಚಾರ್ಜ್ P&T ಅಡ್ಮಿನ್ ಸೆಲ್ APS ವಿಂಗ್ ಬ್ರಿಂಗ್ ಆಫ್ ದ ಗಾರ್ಡ್ಸ್ ರೆಜಿಮೆಂಟಲ್ ಸೆಂಟರ್ ಪಿನ್ 900746 ಈ ಒಂದು ಅಡ್ರೆಸ್ಗೂ ಸಹ ಕಳಿಸ್ಕೊಡ್ಬೋದಾಗಿರುತ್ತದೆ. ಅದೇ ರೀತಿ ದ GM CEPT ಬೆಂಗಳೂರು 560001 ಈ ಅಡ್ರೆಸ್ಸಲ್ಲಿ ಯಾವುದಾದ್ರೂ ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕು. ನೀವು ಎಲ್ಲಿ ಹತ್ರ ಕೆಲಸಕ್ಕೆ ಜಾಬ್ಗೆ ಅಪ್ಲೈ ಮಾಡ್ತಾಯಿದ್ರೆ ಅಲ್ಲಿ ನಿಯರೆಸ್ಟ್ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗಿರುತ್ತದೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಹಾಕಲಿಕ್ಕೆ ಆರಂಭಿಕ ದಿನಾಂಕ ಯಾವುದು, ಕೊನೆಯ ದಿನಾಂಕ ಯಾವುದು ಅಂತೇಳಿ ನಾನು ನೋಡಿದ್ರೆ, ಆರಂಭಿಕ ದಿನಾಂಕ 9/6/2025 ಆರಂಭಿಕ ದಿನಾಂಕವಾಗಿರುತ್ತದೆ. ಈಗ ಆಲ್ರೆಡಿ ಅರ್ಜಿಗಳು ಅಪ್ಲಿಕೇಶನನ್ನು ಕಳಿಸ್ಬೋದಾಗಿರುತ್ತದೆ. ಆ ಕೊನೆಯ ದಿನಾಂಕ ಯಾವುದು ಅಂತೇಳಿ ನಾನು ನೋಡಿದ್ರೆ 2 ಜುಲೈ 2025, 2/7/2025 ಕೊನೆಯ ದಿನಾಂಕವಾಗಿರುತ್ತದೆ. 14 ಜುಲೈ 2025 ಅಡ್ಮಿಷನ್ ಕಾರ್ಡ್ ಕೊಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಇದು ಕೆಲವು ತಾಂತ್ರಿಕ ಕಾರಣಗಳಿಂದ ಮುಂದಕ್ಕಾದ್ರೂ ಸಹ ಹೋಗ್ಬೋದು, ಆದರೆ ಇದೆ ಅಂತಿಲ್ಲ. ಒಟ್ಟಾಗಿ ಡೇಟನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಎಕ್ಸಾಮಿನೇಷನ್ ಡೇಟ್ನು ಸಹ ಅನೌನ್ಸ್ ಮಾಡಿದ್ದಾರೆ. ಅದೇನು ಅಂತೇಳಿ ನಾವು ನೋಡಿದ್ರೆ 20 ಜುಲೈ 2025 ಎಕ್ಸಾಮಿನೇಷನ್ ಡೇಟ್ ಇರುತ್ತೆ. ಅಂದರೆ ಇದು ಡೇಟು ಕನ್ಫರ್ಮ್ ಅಲ್ಲ, ಎಕ್ಸ್ಟೆಂಡ್ ಆದ್ರೂ ಸಹ ಆಗ್ಬೋದು, ಇಲ್ಲ ಇದೇ ಡೇಟ್ಗೂ ಸಹ ಕರಿಬೋದಾಗಿರುತ್ತದೆ. ಇದು ಕನ್ಫರ್ಮ್ ಇರಲ್ಲ. ಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಧಿಕೃತ ವೆಬ್ಸೈಟ್ ಆದ ಕರ್ನಾಟಕ
post.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ, ಕೊನೆಯ ದಿನಾಂಕವರೆಗೂ ಅರ್ಜಿ ಹಾಕಲಿಕ್ಕೆ ಕಾಯಕೋಗ್ಬಿಡಿ. ಮುಂಚಿತವಾಗಿ ನೀವು ಅರ್ಜಿಯನ್ನು ಹಾಕಿ ಮತ್ತು ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗೆ ಇದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.